ನಮಸ್ಕಾರ. ಇವತ್ತು ಹೊಲ್ದ ಹತ್ರಕ್ಕೆ ಹೋಗ್ಬೇಕು ಅಂತ ರೆಡಿಯಾಗಿದ್ದೀನಿ ಆಯಿತಾ. ಯಾಕಂದರೆ ನಮ್ಮ ಮತ್ತೆ ಹೋಗ್ಬಿಟ್ಟು ಬಾ ಒಂದ್ಸತಿ ವಾಕ್ ಆದಂಗೆ ಆಗುತ್ತೆ ಅಂತ ಹೇಳಿದ್ರು. ಸರಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗ ನಮ್ಮ ಯಜಮಾನ್ರು ಹೊಲ್ದ ಹತ್ರ ಹೋಗ್ತಾಯಿದ್ದೀವಿ. ಹಂಗೆ ಕರುಗಳನ್ನ ಕರ್ಕೊಂಬರ್ಬೇಕು ಮನೆಗೆ. ಹಂಗೆ ಹೋದಂಗಾಗುತ್ತೆ, ಓಡಾಡ್ಕೊಂಬಂದಂಗಾಗುತ್ತೆ ಅಂತ ಹೊರಡ್ತಾ ಇದ್ದೀವಿ ಆಯಿತಾ. ಇವತ್ತು ಫುಲ್ ಅದೇ ವ್ಲಾಗ್ ಇರುತ್ತೆ, ನೋಡಿ ಎಂಜಾಯ್ ಮಾಡಿ ಆಯಿತಾ. ಬಾಯ್. ಹಿಂಗೆ ಸ್ಟ್ರೈಟ್ ಹೋಗ್ಬೇಕಾ ಹೊಲಕ್ಕೆ, ಆಮೇಲೆ ಹಂಗೆ ಹೋಗ್ಬೇಕು ಸ್ಟ್ರೈಟು. ರೋಡ್ ಎಲ್ಲಿರುತ್ತಲ್ಲೆಲ್ಲ ಹೋಗ್ಬೇಕು. ಸರಿನಪ್ಪ. ಹೆಂಗೆ ಬರ್ತೈತೆ? ಫಸ್ಟ್ ಟೈಮ್ ನಡ್ಕೊಂಡು ಹೊಲ್ದ ಹತ್ರ ಹೋಯ್ತಾ ಇರೋದಮ್ಮ. ಹೆಂಗೆ ಅನ್ನಿಸುತ್ತೆ ನಿಮಗೆ? ಫಸ್ಟ್ ಟೈಮ್ ನಾನು ಹೊಲ್ದ ಹತ್ರಕ್ಕೆ ನಡ್ಕೊಂಡು ಹೋಗ್ತಾ ಇರೋದು. ದೂರ ಏನಿಲ್ಲ. ಚಮ್ಮ ಹತ್ರ ಮಗನೇ ನಮ್ಮ ಹೊಲ? ಇನ್ನು ದೂರನಾ? ಸರಿ ನಡ್ರಿ ಹೋಗೋಣ, ನೀವು ಬನ್ನಿ ನನ್ನ ಜೊತೆ. ಇನ್ನು ದೂರದಲ್ಲಿ ಕಟ್ಟಾಕಿರೋದ ಭುವನ. ಸರಿ ನಡಿ ನೋಡೋಣ. ಇಲ್ಲಿ ಹಳ್ಳೀಲಿ ನಾವೇನು ದುಡ್ಡು ಕೊಟ್ಟು ತಿನ್ಬೇಕನ್ನೋದೇ ಇಲ್ಲ. ವರ್ಷಕ್ಕೊಂದೊಂದ್ಸತಿ ಯಾರು ಬೆಳೆದಿರ್ತಾರೋ ಅವರೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಕೊಡ್ತಾ ಇರ್ತಾರಲ್ಲ, ಎಲ್ಲನೂ ಫ್ರೀಯಾಗಿ ಸಿಗುತ್ತೆ. ನನ್ನ ಗೂಡು ಅಲ್ಲಿದೆ ನೋಡು, ಅಣ್ಣಯ್ಯ ಝೂಗೆ ಹೋಗ್ಬೇಕು ಇವನ್ನೆಲ್ಲ ಹಾರಾಡೋದು ಎಲ್ಲ ನೋಡೋಕ್ಕೆ. ಹಳ್ಳಿಲಾದರೆ ಇಲ್ಲೇ ಸಿಗುತ್ತೆ. ಮತ್ತು ಇಲ್ಲಿ ತನಕ ಬಂದೆ ಅಮ್ಮು. ಇಲ್ಲಿ ತನಕ ಬಂದ್ಬಿಟ್ಟು ಹಾಂ, ನನಗೆ ಅಲ್ಲಿ ರೋಡಿಲ್ಲ, ಯಾವುದೋ ನಮ್ಮದೇ ಅದ ಮಿಲ್ಟ್ರಿ ಮನೆ, ಆ ಥರ ಮಿಲ್ಟ್ರಿ ಮನೆ ಏನದು ಏನೋ ಮಿಷಿನ್ ಮನೆ ಅಂದ್ಕೊಂಡೆ. ಯಾರ್ದೋ ಮಿಷಿನ್ ಮನೆ, ಅಲ್ಲಿ ರೋಡ್ ಇರಲ್ಲ ಅಂತ ಹಿಂಗೆ ಹೋದೆ ನಾನು. ಆಗ ಅಲ್ಲಿ ಯಾವುದೋ ಒಂದು ಬಾರೆಗೆ ಹೋಗ್ಬಿಟ್ಟಿದ್ದೀನಿ. ಅಯ್ಯಪ್ಪ ರಾಮ. ದೇವ್ರು ಕೊಟ್ಟ ಬೆಸ್ಟ್ ಗಿಫ್ಟ್ ಅಂದರೆ ನಮ್ಮಪ್ಪ. ಡ್ಯಾಡಿ ಇಸ್ ಮೈ ಬೆಸ್ಟ್ ಗಿಫ್ಟ್, ಬೆಸ್ಟ್ ಫಾದರ್, ಬೆಸ್ಟ್ ಫ್ರೆಂಡ್. ಹೊಲದ ರೋಡ್ ಸ್ವಲ್ಪ ಹಾಳಾಗ್ಬಿಟ್ಟಿರುತ್ತೆ ಮಳೆ ಬಂದರೆ ಅಲ್ವಾ ಅಮ್ಮ? ಈಗ ಆನಿಕಲ್ ಬೇರೆ ಬಿತ್ತಲ್ಲ. ರೋಡ್ ಎಂತ ಮಾಡಿಲ್ಲ, ಬಟ್ ಆದ್ರೂ ಒಂದು ಸ್ವಲ್ಪ ಮಳೆ ಬೀಳಲಿಲ್ಲ ಅಂದರೆ ಏನು ತೊಂದರೆ ಇರಲ್ಲ ಅಮ್ಮ. ಮಳೆ ಬಿದ್ರೇ ರೋಡು ಒಂದು ಸ್ವಲ್ಪ ಗಾಡಿ ಓಡಾಡೋಕ್ಕಾಗಲ್ಲ, ಏನೂ ಇಲ್ಲ. ಬಟ್ ಆದರೂ ಊರೇ ಚಂದ ನೋಡಿ. ಹಸುಗಳೆಲ್ಲ ಕಟ್ಟಾಕೊಂಡಿದ್ದಾರೆ. ಏನು 1.5 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತಲ್ಲ ಅಮ್ಮ? ನಮ್ಮದು ಅಲ್ಲ, 1.5 ಕಿಲೋಮೀಟ್ರ್. ನೋಡಿ ಹೆಂಗೆ ಬಿದ್ದೋಗೈತೆ. ಆನಿಕಲ್ ಬಿದ್ದಿಯಲ್ಲ ಅಮ್ಮ? ತಲೆ ತೋರಿಸ್ತೀನಿ ನೋಡಿ. ನಮ್ಮದು ತೋರಿಸ್ತೀವಿ. ಇಲ್ಲ, ನಾನು ಹೋಯ್ತೀನಿ ಬಾಯ್. ಹೌ ಆರ್ ಯು? ಎಷ್ಟು ಹಾಲು ಕೊಡ್ತಾ ಇದ್ದೀರಾ ದಿನ? ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನೀವು ಯಾರ ಮನೆಯವರು ಗೊತ್ತಿಲ್ಲ ನನಗೆ. ಎಲ್ಲ ಹೆಂಗೆ ಮಲ್ಕೊಂಡೈತಮ್ಮು. ಎಷ್ಟು ಇದೆಲ್ಲ ಓದಂಗೆನಾ ರೀ? ಹಾಂ, ಆಮೇಲೆ ಎದ್ದು ನಿಂತ್ಕೊಳ್ಳುತ್ತೆ. ಸರಿ. ಇವಕ್ಕೇನು ಆಗಿಲ್ಲ ಮತ್ತೆ ಇಷ್ಟಕ್ಕೆ ಚಿಕ್ಕವೇ ಸ್ಟ್ರಾಂಗು ದೊಡ್ಡವಕ್ಕಿಂತ. ಸರಿ ಗಾಳಿ ಬಂದ್ರೆ ಹೆಂಗಾಗುತ್ತೆ? ನನಗೆ ಗೊತ್ತಿಲ್ಲ. ನಾನು ಕೇಳೋ ಕ್ವಶನ್ಗೂ ಇವಳು ಯಾಕೆ ಹಿಂಗೆ ತಲೆ ತಿಂತವಳೆ ಅನ್ಕೋಬೇಕು ನಮ್ಮ ಮನೆಯವರು. ನೋಡಿ, ಮಳೆಗೆ ಎಲ್ಲ ಗರಿಗಳು ಬಿದ್ದೋಗ್ಬಿಟ್ಟಿದ್ದಾವೆ. ಮಳೆಗೆ ಆನಿಕಲ್ ಮಳೆ ಬಿತ್ತಲ್ಲ, ಆ ಫೋರ್ಸಿಗೆ ಎಲ್ಲ ಬಿದ್ದೋಗಿದ್ದಾವೆ, ಒಣಗಿದ್ದಿದ್ದು. ಏನು ನೋಡೇ ಇಲ್ವಾ ನಾನು? ಈ ತೋಟ ನೋಡೇ ಇಲ್ಲ ಹಂಗಾದ್ರೆ. ಶಮು ನೋಡಿರೋವಷ್ಟು ನಾನು ನೋಡಿಲ್ಲ ಅನ್ಸುತ್ತಲ್ಲ ರೀ? ಶಮು ನೋಡಿರೋವಷ್ಟು ನಾನು ನೋಡಿಲ್ಲ ಏನು. ನಮ್ಮ ಶಮುಗೆ ಹಸು ಹೊಲ ಇದಿದ್ರೆ ಸಾಕು, ಬೇರೆ ಎಂತ ಬೇಡ. ಸ್ಕೂಲು ಬೇಡ, ಮನೆ ಬೇಡ, ಊಟ ಬೇಡ. ಕಣ. ಬೂವ ಇದ್ದಾವಲ್ಲ, ಆ ಜಾಗಕ್ಕೆ ನಡಿ ಶಮು. ಬೂನ್ ತಕ್ಕ ನಡಿಯೋ. ಇಷ್ಟೊತ್ತಿಗೆ ಅಮ್ಮ ಬಂದಿದ್ರೆ ರೀ, ಹಸುಗಳೆಲ್ಲ ಬ್ಯಾ ಅಂದಿರೋವು. ನಿಮಗೇನು ಅಟ್ಯಾಚ್ಮೆಂಟೇ ಇಲ್ವಲ್ಲ ಅವಕ್ಕೆ.
ಅಮ್ಮ ಇದು ನಮ್ದ ಜೋಳ. ಹಾಂ ಹಾಂ. ಅಯ್ಯೋ ಏನ್ರಿ ಹಿಂಗೆ ಮಲ್ಕೊಬಿಟ್ಟವೆ. ಅಮ್ಮ ಆ ಕಡೆ ಕರ್ಕ. ಹಾಂ ಹಾಂ ಹಾಂ. ಅಮ್ಮ ನಮ್ದು ಮಾತ್ರ ಹಿಂಗಾಗಿರೋದಾ? ಇದು ಹಸುಗಳಿಗೆ ಹಾಕೋ ಜೋಳನ ರೀ? ಮಲ್ಕೊಂಡವಲ್ಲ ಹೇಳು. ಎದಳಿ ನಿದ್ದೆ ಮಾಡಿ ಸಾಕು ಎದಳಿ. ತೆಗಿರಲ್ಲ ನಿಮ್ಗೆ ಗೊತ್ತಾಗಲ್ಲ ಕಂಡ್ರಲ್ಲ ಇಳಿದಲ್ಲ ಒಂಥರ ಇಲ್ಲೇ ಆತ್ಲಾಗಿತ್ತ. ನಿದ್ದೆ ಮಾಡಿ ಸಾಕು ಎದಳಿ ಎದಳಿ. ನಾವು ಬರ್ತೀವಿ ರೀ, ನಾವು ಬರ್ತೀವಿ. ನಾವು ಬರ್ತೀವಿ ರೀ ಅಪ್ಪಾಜಿ. ಇರಿ ಅಪ್ಪಾಜಿ. ಅಬ್ಬಾ ಕಳ್ಳನ ಮಗ ಅಮ್ಮಗೊಂದು ಕೊಡಿ ಅಂತೆ. ಅಮ್ಮಗೊಂದು ಕೊಡಿ, ನಾವು ಬರ್ತೀವಿ ರೀ, ಅಮ್ಮಗೊಂದು ಕೊಡಿ ಅಂತೆ. ನಾನೇನೋ ಬರೀ ಅಲ್ಲಿ ಮಾತ್ರ ಅದೇ ಮಿಷಿನ್ ಮನೆ ಹತ್ರ ಮಾತ್ರ ಅಂದ್ಕೊಂಡಿದ್ದೆ. ನನಗೆ ಭಯ ನೋಡು. ನೀನು ಎದ್ರಕಂಡೆ ಇವಾಗ. ನನಗೆ ಮಾತ್ರ ಏನು ಮಾಡಲ್ಲ ಅಂತೀಯ? ಬಾ ಈ ಕಡೆ ಬಾ. ರಾಣಿ ಮರಿ ಹೊಡಿತಾಳೆ. ನಿನ್ನ ರಾಣಿ ಮರಿ ಒದ್ದಾಕ್ಬಿಡ್ತಾಳಂತ. ನೋಡಲ್ಲೇ ಎಷ್ಟು ದೊಡ್ಡವಳಾಗವಳೆ ಶಮ್ ನಿನ್ನ ರಾಣಿ ಮರಿ. ಯಾವ ಅಡ್ಡ ಕಾಲುವೆಲ್ಲಿ ಆ ಕಡೆಗೆ ಹೋಯ್ತೀನೋ ಗೊತ್ತಿಲ್ಲ. ನಾನು ಹೋಯ್ತಾ ಇದ್ದೀನಿ ನೋಡ್ತಾ. ಶಮ ನಿಂಗೆ ಗೊತ್ತಾ ಶಮ? ಆಮೇಲೆ ಹೋಗ್ಬಿಟ್ಟು ಯಾವ್ದಾರ ಎಲ್ಲಿಗಾರ ಕರ್ಕೊಂಡು ಹೋಗ್ಬಿಟ್ರು. ಅದೇ ಇದು ಯಾವುದೋ ಅಡ್ಡ ಕಾಲುವೆ ಅಂತ ನೋಡಿ ಹುಡ್ಕೊ. ಸಾಕು ಬಾ. ನೀನೇನು ನೀರು ಕುಡಿಬೇಡ ಅಲ್ಲಿ. ಸರಿ ಬಾ. ಜೋಳ ಅಲ್ಲ ದಿಂಡು. ಈಗಲೂ ಮಳೆ ಬರೋಂಗಾಗಿದೆ. ಯಾವಾಗ ಮಳೆ ಬರುತ್ತೆ ಗೊತ್ತಿಲ್ಲ. ಮಳೆ ಬಂದರೆ ಇದು ನಮ್ಮ ಫಸ್ಟ್ನೇ ಮಳೆ ಆಗಿರುತ್ತೆ. ನಮಗೆ ಫಸ್ಟ್ನೇ ಮಳೆ ಆಗಿರುತ್ತೆ ಅಷ್ಟೇ. ಆದರೆ ಎಲ್ಲರಿಗೂ ಎಷ್ಟೊಂದು ಮಳೆ ಆಗೋದ್ವು. ಬೆಂಗಳೂರಲ್ಲೂ ನೆನ್ನೆ ಮಳೆ ಬಂದೈತೆ. ಬಟ್ ಆದರೆ ನಾವು ಅಲ್ಲಿರಲಿಲ್ಲ. ಆವಾಗ ಊರಿಗೆ ಬರ್ತಾ ಇದ್ವು. ನೋಡೋಣ ಮುಂದೆ. ನಮ್ಮನ್ನು ಕರ್ಕೊಂಡೋಗಕ್ಕೆ ನೀನೇ ಬಂದ್ಯಾ? ಅಮ್ಮ ಏನದು? ಮಳೆ ಬರ್ತಿರೋದು ಆ ಕಡೆ. ಮತ್ತು ಬಿಸಿಲೈತಲ್ಲಿ. ಬಿಸಿಲಿದ್ರು ಒಳ್ಳೆ ಗಾಳಿ ಮಾತ್ರ. ಯಪ್ಪ ಏನು ಚಂದ ಅಂತೀರಾ. ಮನೆ ಒಳಗೆ ಫ್ಯಾನ್ ಗಾಳಿ ಕುಡ್ದು ಈ ಗಾಳಿ ಕುಡಿಯೋಕೆ ನೆಮ್ಮದಿ. ತಲೆನೋವಿಲ್ಲ ಏನಿಲ್ಲ ಇಲ್ಲಿದ್ರೆ. ಅಲ್ಲಿದ್ರೆ ಯಾವಾಗಲೂ ತಲೆನೋವು ಅಮ್ಮ ನನಗೆ. ಇಲ್ಲಿದ್ರೆ ತಲೆನೋವೇ ಇರಲ್ಲ. ಅಂದೆ ಹಾಂ. ಬಂತು ಮಳೆ ಬಂತು. ಚುಮ್ಮ ಓಡು. Run. ಔಚ್. ಬಂದು ಮಳೆ ಬಂತು. ಅಯ್ಯಪ್ಪ ಬಂತು. ದಪ್ಪ ಬನ್ನಿ ಬೀಳ್ತೈತಲ್ಲಪ್ಪ. ಇಲ್ಲಿಗೆ ಬರಲ್ಲ. ಬಂದು ಕತ್ಲೆ ಕೋಣಿಗೆ. ಇದು ಇಷ್ಟೇ ಚಿಕ್ಕದು ಪುಟಾಣಿದಮ್ಮ. ಎಲ್ಲರೂ ಇಷ್ಟೇ ಅಲ್ಲ ಅಮ್ಮ ಮಾಡ್ಕೊಳ್ಳೋದು. ಈ ಪುಟಾಣಿದ್ರೊಳಗೆ ಬಂದು ಕುತ್ಕೊಳ್ಳೋದು. ಅಯ್ಯಪ್ಪ ಬಿಸಿಲು ಮಳೆ ರೀ. ಬಿಸಿಲು ಮಳೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಇಲ್ಲೆಲ್ಲ ಫುಲ್ ಬಿಸಿಲು ಜೋರ್ ಮಳೆ. ಅಮ್ಮ ನಮಗಿದ್ ಫಸ್ಟ್ನೇ ಮಳೆ ಅಲ್ವಾ? ಅದೇ ನಮಗಿದ್ ಫಸ್ಟ್ನೇ ಮಳೆ. ಹೋಯ್ತಾ ಇದ್ದೀನಿ ನಾನು. ಎಲ್ಲಿ ಅದಾ ದೊಡ್ಡದು? ರೀ ನೋಡ್ರಿ ಇಲ್ಲಿ ಬನ್ರಿ. ಇಲ್ಲಿ
ಇದು ಚೆನ್ನಾಗಿ ಕಾಣುತ್ತಿಲ್ಲ ಫೇಸ್. ನಿಂದು ಎಲ್ಲಿಡ್ಬೇಕಪ್ಪ, ನಾನು ಹಿಂಗಿಡ್ಬೇಕು. ಕೊಡ ಕೊಡು ಮುಂದೆ. ಮತ್ತೆ ಏನು ಮಾಡೋದು? ಜಾರತ್ತೆ. ಅಲ್ಲ ಕಲ್ಗಳಿದಾವ, ಆದ್ರೂ ಹೆಂಗ್ ಜಾರ್ತೈತೆ ಗೊತ್ತಾ? ನಾನು 2 ಸತಿ ದಬ್ಬಾಕಳ್ತಿದ್ದೆ. ನಾನು 2 ಸತಿ ದಬ್ಬಾಕೊಂಡ್ ಬೀಳುವೆ. ಯಾರೋ ಇದಾರೆ ಅನ್ಸುತ್ತೆ. ಅಮ್ಮ ಅಣ್ಣರಿಗೆ ಅದು ಹಬ್ಬಕ್ಕೆ ರಜಾ ಇರುತ್ತಾ? ಅಮ್ಮ ಸುಮ್ಮ ಜಾರ್ತಿ ಎಲ್ಲ ಬಿದ್ದೋಗ್ಬಿಟ್ಟೈತಿ. ಯಾವ ಗೊನೆಯಲ್ಲಿ? ಈ ಮರದಲ್ಲ? ಓ ಅಲ್ಲೇ ಇದಾವ, ಕಾಣಿಸ್ತಾಳೆ. ಎಷ್ಟಮ್ಮ 40 ಬಿದ್ದಿದ್ದು ದಾಮು? ಅಯ್ಯ ಸುಮ್ಮನೆ ಇರೋ, ಜಾರ್ತೈತಿಲ್ಲ, ನಂಗೆ ಬರೋಕ್ಕೋಗಲ್ಲ. ಆಯಿತು, ರೋಡಿಗೆ ಬರೋ ತನಕ ಇರೋ, ನಿಧಾನಕ್ಕೆ ಬರ್ತೀನಿ. ಚೂರು ಅಮ್ಮ 40 ಎಳ್ನೀರು ಬಿದ್ದೋಗಿದ್ದು ಮರಕ್ಕೆ. ಹಾಂ ಎಳ್ನೀರು ಕೊಡಬೇಕು. ನಮ್ಮ ಹತ್ರ ತಗೊಳ್ಳೋದು ಮಾತ್ರ 20ಕ್ಕ 30ಕ್ಕ 22 ಕೊಡೋದು. ಅಲ್ಲಿ ಮಾತ್ರ ನಮಗೆ 60 70 55 60 70. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ನೆಕ್ಸ್ಟ್ ಪಾರ್ಟ್ ನೆಕ್ಸ್ಟ್ ವಿಡಿಯೋ ಯಾರ ಮನೆದು ಇದು ಡಾಗಿ? ನೋಡ್ತಾ ಇರಿ, ಇನ್ನೂ ಚೆನ್ನಾಗಿರುತ್ತೆ.